ಹಾಯ್ ಫ್ರೆಂಡ್ಸ್, ಇವತ್ತು ಏನು ವ್ಲಾಗು ಮಿನಿ ವ್ಲಾಗ್ ಅನ್ಕೊತಾ ಇದ್ದೀರಾ. 5ನೇ ತಾರೀಕು ಬುಧವಾರ ಕಾರ್ತಿಕ ಹುಣ್ಣಿಮೆ ಇತ್ತಲ್ವ. ಅವತ್ತು ನಾನು ನಮ್ಮ ಯಜಮಾನ್ರ ಕೈಯಲ್ಲಿ 350 ಬತ್ತಿಗಳ ದೀಪ ಹಚ್ಚಿದ್ದೆ ಕಣ್ರಿ. ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೆ. ಎಲ್ಲ ಹೋಗ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀನಿ 350 ಬತ್ತಿ. ಯಾಕಂದರೆ ನಾವಂದರೆ ಹೆಣ್ಮಕ್ಳು ಮನೇಲಿ ದೀಪ ಹಚ್ತಾ ಇರ್ತೀವಿ, ಆದರೆ ನಮ್ಮ ಯಜಮಾನ್ರು ಅವರು ದೀಪನೇ ಹಚ್ಚಲ್ಲ. ಅದಕ್ಕೆ ಅವ್ರ ಕೈಯಲ್ಲಿ ಮಾಡಿಸಿದ್ರೆ, ಯಾಕಂದರೆ ಪೂಜೆಯಲ್ಲಿ ಯಾರು ಮಾಡಬೇಕಂದ್ರೆ ಪತಿ ಮಾಡಬೇಕಂತೆ, ಗಂಡ ಮಾಡಬೇಕಾದ್ರೆ ಅವರು ಮಾಡೋದಿಲ್ಲ. ಅದಕ್ಕೆ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದೆ. 350 ಬತ್ತಿದ್ದು ಅವ್ರ ಕೈಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿಸಿದೆ, ತೆಂಗಿನಕಾಯಿ ಎಲ್ಲ ಹೊಡೆದು. ಇನ್ನು ನನ್ನ ಮಗಳು ದೇವಸ್ಥಾನದಲ್ಲಿ ವಿಭೂತಿ ಇರುತ್ತಲ್ಲ, ಎಲ್ಲ ಕೇಕ್ ಬೆಳ್ಕೊಬಂದು ನನಗೆ ನಮ್ಮ ಯಜಮಾನಿಗೆ ಫುಲ್ಲು ಹಣೆ ಎಲ್ಲ ಹಚ್ಬಿಟ್ರು. ಇವಾಗ ನಮ್ಮ ಶಿವಪ್ಪಗೆ ಒಂದು ದೊಡ್ಡ ನಮಸ್ಕಾರ. ಅಯ್ಯಪ್ಪ ಇಲ್ಲ ಅಂದರೆ ನಾನಂತೂ ಖಂಡಿತ ಇಲ್ಲ. ಇನ್ನು ಈಚೆ ಎಲ್ಲ ಎಲ್ಲರೂ ದೀಪ ಅವತ್ತು ಹುಣ್ಣಿಮೆ ದಿವಸ ಎಲ್ಲ ಜಾಸ್ತಿನೇ ರಶ್ ಇತ್ತು. ನಾನು ಹಿಂದೆ ಹಚ್ಕೊಬಂದೆ, ಮುಂದೆ ಎಲ್ಲ ದಾರಿನೇ ಇರಲಿಲ್ಲ ಕುತ್ಕೊಳೋದಕ್ಕೆ. ಇನ್ಯಾಕೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲೇ ಹಚ್ಚಿಬಿಟ್ಟೆ. ನೋಡಿ ನಮ್ಮ ಯಜಮಾನ್ರಿಗೆ ಹೆಂಗೆ ಹಚ್ಚಿದ್ದಾಳೆ ವಿಭೂತಿ ಅಂತ. ಅವತ್ತು ಪೂರ್ಣಮಿ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ರು. ಇನ್ನು ನಮ್ಮ ಮನೆಯವರು ಜಪ ಮಾಡ್ತಾಯಿದ್ದಾರೆ.